शंकरादि महानैवेद्य निवेदयामि अहं प्रजा विरोधोऽस्मिन् यजमानः समृद्धताम सबोपालं तथा ग्रामं सर्वोपस्रोर्जितं या ओम नमः सूर्याय चन्द्राय मंगलाय बुधाय च सूर्यप्रश्नेभ्यः शादाहमे केतवे नमः शान्तिरस्मै मे सोग्रहा कुर्वन्तु मङ्गलं हरिष्ठानि प्रश्चितो दुरितानि भयानि च विश्वानि देव सवितर् दुरितानि पराशिवा शरण Iya, udah.
ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅನಂತ ಶಕ್ತಿ ಸಂದೋಹ ಪೂರ್ಣಸ್ಯ ಪರಮಾತ್ಮನಃ ವಿಘ್ನ ವಿಧ್ವಂಸಿನೀಂ ಶಕ್ತಿಂ ಗಜರಾಜಮುಪಾಸ್ಮಹೇ. ಮತ್ತು ಮೊದಲು ಈ ಕ್ಷೇತ್ರದಲ್ಲಿ ಬೆಳಗುವ ಆದಿಪೂಜ್ಯನಿಗೆ ಶ್ರೀ ಸಿದ್ಧಿವಿನಾಯಕನಿಗೆ ಬಲಬಂದು ಪರಂಪರೆಯಿಂದ ನಾವು ನಿತ್ಯವೂ ಆರಾಧನೆ ಮಾಡಿಕೊಂಡು ಬಂದಿರುವಂತಹ ಶ್ರೀ ಸೀತಾರಾಮಚಂದ್ರ ಚಂದ್ರಮೌಳೀಶ್ವರ ರಾಜರಾಜೇಶ್ವರಿಯೇ ಮೊದಲಾದ ದೇವತಾ ಸಮೂಹವನ್ನು ನೆನೆದು ನವಗ್ರಹಗಳನ್ನು ಭಾವಿಸಿ ಸಿದ್ಧಿ ಕ್ಷೇತ್ರವಾದ ಈ ಹಟ್ಟಿ ಅಂಗಡಿಯಲ್ಲಿ ನೆರವೇರಿದ ಈ ನವಗ್ರಹ ಪ್ರತಿಷ್ಠೆಯ ಒಂದು ವಿಶೇಷ ಸಂದರ್ಭವನ್ನು ಹೃದಯದಲ್ಲಿ ಇಟ್ಟುಕೊಂಡು ಆಶೀರ್ವಾದದ ಕೆಲವು ಮಾತುಗಳನ್ನು ಈ ಸಮಯದಲ್ಲಿ ಆಡಬಯಸ್ತೇವೆ. ಗಗನದಲ್ಲಿ 9 ಗ್ರಹಗಳು ನಿರಂತರವಾಗಿ ಸಂಚಾರ ಮಾಡ್ತವೆ. ಆಕಾಶಕಾಯಗಳು ಎಷ್ಟು ಇರಬಹುದು, ಅವೆಲ್ಲ ಗ್ರಹಗಳಲ್ಲ. ಗ್ರಹ ಅಂದರೆ ಯಾವುದು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರ್ತದೋ ಅದು ಮಾತ್ರ. ಅಂಥವು ನಮ್ಮ ಪ್ರಾಚೀನರು ಗುರುತಿಸಿದ್ದು 9. ಆಧುನಿಕ ವಿಜ್ಞಾನ ಸೂರ್ಯನನ್ನು ನಕ್ಷತ್ರ ಅಂತ ಕರೀತದೆ, ಚಂದ್ರನನ್ನು ಉಪಗ್ರಹ ಅಂತ ಕರೀತದೆ, ಹಾಗೆ ಈ ಉಳಿದವುಗಳನ್ನ ಗ್ರಹ ಅಂತ ಕರೀತದೆ. ಆ ಪರಿಭಾಷೆ ಬೇರೆ. ಗೃಹಾತಿ ಇತಿ ಗ್ರಹ, ಮನುಷ್ಯನ ಬದುಕಿನ ಮೇಲೆ ನೇರ ಪರಿಣಾಮ ಬೀಳ್ತಕ್ಕಂಥ ಆಕಾಶಕಾಲಿಗಳು. ಆ 9 ಗ್ರಹಗಳು ಅವು ನಿರಂತರ ಸಂಚಾರ ಮಾಡ್ತಾ ಇರ್ತವೆ. ಅವುಗಳ ಗತಿ ನಮ್ಮ ಜೀವನದ ಗತಿಯನ್ನು ನಿರೂಪಣೆ ಮಾಡ್ತದೆ. ಇದು ಭೂಗೋಳಕ್ಕೂ ಖಗೋಳಕ್ಕೂ ಇವತ್ತು ಸಂಬಂಧ. ಖಗೋಳ ಎಂಬುದು ಭೂಗೋಳಕ್ಕೆ ಹಿಡಿದ ಕನ್ನಡಿ. ನಮ್ಮ ಬದುಕನ್ನು ನಾವು ಆಕಾಶದಲ್ಲಿ ಕನ್ನಡಿ ಅಂತ ನೋಡ್ಬೋದು. ಹೇಗೆ ಅಂದರೆ ಗ್ರಹಗಳ ಮೂಲಕ, ಗ್ರಹಗಳ ಗತಿಯ ಮೂಲಕ. ಅವುಗಳ ಗತಿ ನಮ್ಮ ಜೀವನದ ಗತಿಯನ್ನು ತಿಳಿಸಿಕೊಡುವಂಥದ್ದು. ಆಶ್ಚರ್ಯ ಅಂದರೆ 9 ಗ್ರಹಗಳು, 12 ರಾಶಿಗಳು, ಆಕಾಶದ 12 ಭಾಗಗಳು, 12 ರಾಶಿಗಳು ಅಂತಂದರೆ ಇದಿಷ್ಟರಲ್ಲಿ ಈ ಭೂಮಿಯಲ್ಲಿ ಎಷ್ಟು ಜನ ಹುಟ್ಟಿದಾರೋ, ಬದುಕಿ ಬಾಳಿದಾರೋ, ಹೋಗಿದಾರೋ, ಇದ್ದಾರೋ, ಮುಂದೆ ಹುಟ್ಟಲಿಕ್ಕಿದ್ದಾರೋ ಅಂಥವರೆಲ್ಲರ ಬದುಕಿನ ಗತಾಗತಿಗಳು ಗದಾರ್ಥವಾಗ್ತವೆ. ಎಲ್ಲವನ್ನೂ ಕೂಡ ತೋರಿಸಿಕೊಡ್ತಿದೆ. ಅವರವರಿಗೆ ಬೇರೆ ಬೇರೆ. ನಿಮಗೆ ಗೊತ್ತಿದೆ, ಒಬ್ಬರ ಹಾಗೆ ಇನ್ನೊಬ್ಬರಿಲ್ಲ. ಒಬ್ಬರ ಬದುಕಿನಂತೆ ಮತ್ತೊಬ್ಬರ ಬದುಕಿಲ್ಲ. ತುಂಬ ವ್ಯತ್ಯಾಸ ಇದೆ, ತುಂಬ ವ್ಯತ್ಯಾಸ ಇದೆ. ಅವಳಿ ಜವಳಿಯಾಗಿ ಹುಟ್ಟಿದ್ರು ಕೂಡ ವ್ಯತ್ಯಾಸ ಇದೆ ಇಬ್ಬರ ಬದುಕಿನಲ್ಲೂ. ತುಂಬ ವಿಷಯಗಳು ಒಂದೇ ರೀತಿ ಇರ್ಬೋದು, ಆದರೂ ಅನೇಕ ಸಂಗತಿಗಳು ವ್ಯತ್ಯಾಸ ಬರ್ತವೆ. ಎಲ್ಲರ ಹೆಬ್ಬೆರಳು ಒಂದೇ ರೀತಿ ಇಲ್ವಂತೆ, ಎಲ್ಲರ ಕಣ್ಣುಗಳು ಒಂದೇ ರೀತಿ ಇಲ್ವಂತೆ, ಪ್ರತಿಯೊಬ್ಬರ ಕಣ್ಣು ಕೂಡ ಬೇರೆ ಬೇರೆ ರೀತಿ ಇದೆಯಂತೆ. ಹಾಗಿರುವಾಗ ಇಷ್ಟು ವೈವಿಧ್ಯವನ್ನು 9 ಗ್ರಹಗಳ ನಿರೂಪಣೆ ಮಾಡ್ತವೆ ಅನ್ನೋದು ಒಂದು ಅದ್ಭುತ. ಅದು ಸೃಷ್ಟಿಯ ಅದ್ಭುತವೂ ಕೂಡ ಹೌದು, ಹಾಗೆ ನಮ್ಮ ಪ್ರಾಚೀನರ ಅದ್ಭುತ ಮೇಧೆ ಅದು. ಅವರು ಅದನ್ನು ಕಂಡುಹಿಡಿದರು. ಇದರ ಮೂಲಕ ಜೀವನವನ್ನು ತಿಳ್ಕೊಳ್ಬೋದು. ಕಳೆದು ಹೋದ ಜೀವನ ಮಾತ್ರ ಅಲ್ಲ, ಮುಂದೆ ಬರಲಿಕ್ಕಿರ್ತಕ್ಕಂಥ ಜೀವನವನ್ನು ಕೂಡ ತಿಳ್ಕೊಳ್ಬೋದು ಎಂಬುದನ್ನು ಅವರು ಅರ್ಥ ಮಾಡಿಕೊಂಡ್ರು. ಇಂದಿಗೂ ಅದು ಸತ್ಯವಾಗಿ ಪರಿಣಮಿಸ್ತಾ ಇದೆ. ಎಷ್ಟೋ ಬಾರಿ ಗಮನಿಸುವಾಗ ಆಶ್ಚರ್ಯ ಅಂತ ಅನಿಸ್ತದೆ ಅಂತ. ಯಥಾವತ್ತಾಗಿ ನಮ್ಮ ಬದುಕಿನಲ್ಲಿ ಏನಿದೆಯೋ ಅದನ್ನು ಗ್ರಹಗಳು ತೋರಿಸಿಕೊಡ್ತವೆ. ಗ್ರಹಗಳೇ ಕೊಡುವುದಲ್ಲ ಫಲವನ್ನು, ಗ್ರಹಗಳು ತೋರಿಸಿಕೊಡ್ತವೆ. ಈಗ ಗ್ರಹಗಳು ಫಲವನ್ನು ಕೊಡೋದಾದ್ರೆ ಈ ಶನಿಯನ್ನೆಲ್ಲ ನಾವು ಬಹಳ ದ್ವೇಷ ಮಾಡಬೇಕಾಗುತ್ತೆ. ಯಾಕಂದರೆ ದುಃಖಂ ದಿನೇಶ ಆತ್ಮಜ, ಶನಿ ಅಂದರೆ ದುಃಖವನ್ನು ಕೊಡ್ತಕ್ಕಂಥವ್ರು, ಕಷ್ಟವನ್ನು ಕೊಡ್ತಕ್ಕಂಥವ್ರು. ಕಷ್ಟ ಕೊಡೋದು ಯಾರು? ರಾಕ್ಷಸರು. ಇವಾಗ ಈ ಗ್ರಹಗಳು ಹಾಗ ಅಂದರೆ ಇಲ್ಲೇ ಇಲ್ಲ. ಕಷ್ಟ ಕೊಡೋದಲ್ಲ, ಕಷ್ಟವನ್ನು ತೋರಿಸಿಕೊಡುವವನು ಶನಿ. ತುಂಬ ವ್ಯತ್ಯಾಸ ಇದೆ ಅಂತ. ಕಷ್ಟ ಕೊಡುವವನು ಶತ್ರು, ತೋರಿಸಿಕೊಡುವವನು ಹಿತೈಷಿ, ತೋರಿಸಿಕೊಡುವವನು ಮಿತ್ರ.
ನೋಡಿ ಇಂಥ ತೊಂದರೆ ನಿನಗೆ ಬರ್ಲಿಕ್ಕಿಂತ ಮುಂದೆ ಅಂತ ಯಾರಾದ್ರೂ ಬಂದು ನಮ್ಮ ಮುಂದಾಗ ಎಚ್ಚರಿಕೆ ಕೊಟ್ಟರೆ ಅವ್ನು ನಮ್ಗೆ ಹಿತೈಷಿ ಅಲ್ವಾ. ಈ ಕಾರ್ಯವನ್ನ ಗ್ರಹಗಳು ಮಾಡುವಂಥದ್ದು. ಹಾಗಾಗಿ ಈ ಗ್ರಹಗಳ ಮೂಲಕವಾಗಿ ಬದುಕಂತ ತಿಳಿಬೋದು, ಮತ್ತೆ ಗ್ರಹಗಳ ಮೂಲಕವೇ ಪರಿಹಾರವನ್ನು ಕಂಡುಕೊಳ್ಬೋದು. ಈಗ ಎಲೆಬೇನೆ ತೊಂದರೆ ಇದೆ, ಆದಿತ್ಯ ಹೃದಯ ಪಠಣ ಮಾಡ್ತಾನೆ ಅಥವಾ ಸೂರ್ಯನಿಗೆ ಸಂಬಂಧಪಟ್ಟಂತ ಉಪಾಸನೆ ಮಾಡ್ತಾನೆ, ಆ ತೊಂದರೆ ಕಡಿಮೆ ಆಗ್ಬೋದು ಅದರಿಂದ. ಯಾಕಂದ್ರೆ ಎಲುಬಿಗೂ ಸೂರ್ಯನಿಗೂ ನೇರವಾಗಿ ಸಂಬಂಧ ಇದೆ. ನಮ್ಮ ಶರೀರದ ಅಸ್ಥಿಗಳಿಗೂ ಸೂರ್ಯನಿಗೂ ನೇರವಾದ ಸಂಬಂಧ ಇದೆ. ಬುಧನಿಗೂ ಚರ್ಮಕ್ಕೂ ನೇರವಾದ ಸಂಬಂಧ ಇದೆ. ಬುಧನ ಗ್ರಹದ ಉಪಾಸನೆಯಿಂದ ಚರ್ಮದ ತೊಂದರೆ ಪರಿಹಾರ ಮಾಡ್ಕೊಳ್ಬೋದು. ಅಥವಾ ನರಗಳ ತೊಂದರೆ ಇದೆ, ಸ್ನಾಯುಗಳ ತೊಂದರೆ ಇದೆ, ಶನಿಯ ಸೇವೆಯಿಂದ ಕಡಿಮೆ ಮಾಡ್ಕೊಳ್ಬೋದು ಅದನ್ನ. ಅಂದ್ರೆ ಈ ಗ್ರಹಗಳ ಪ್ರತ್ಯಕ್ಷ ಉಪಾಸನೆಯ ಮೂಲಕವಾಗಿ ನಮ್ಮ ಜೀವನದ ಅನೇಕ ಏರುಪೇರುಗಳನ್ನ, ತೊಂದರೆ ತೊಡಕುಗಳನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ಈ ಗ್ರಹಗಳು ಬೇರೆ ಬೇರೆ ಸಂಗತಿಗಳನ್ನ ಪ್ರತಿನಿಧಿಸ್ತವೆ. ಈಗ ಸೂರ್ಯ ಅಂದ್ರೆ ಸಿಂಹಾಸನವನ್ನ, ರಾಜನನ್ನ ಪ್ರತಿನಿಧಿಸ್ತಾನೆ, ತಂದೆಯನ್ನು ಪ್ರತಿನಿಧಿಸ್ತಾನೆ. ಹೀಗೆ ಒಂದೊಂದು ಸಂಗತಿಗಳನ್ನು ಪ್ರತಿನಿಧಿಸೋದ್ರಿಂದ ಆಯಾ ವಿಷಯ ತೊಂದರೆಗಳು ಕಂಡು ಬಂದಾಗ ಆಯಾ ಗ್ರಹದ ಸೇವೆ ಮಾಡುವ, ಆಯಾ ಗ್ರಹದ ಪೂಜೆ ಮಾಡುವಂಥದ್ದು, ಆಯಾ ಗ್ರಹದ ಹೇಳಿದ ಮಂತ್ರಗಳ ಜಪ ಮಾಡುವಂಥದ್ದು, ಅರ್ಚನೆ ಮಾಡುವಂಥದ್ದು, ಹೋಮ ಮಾಡುವಂಥದ್ದು ಪರಿಹಾರವನ್ನ ಮಾಡಿಕೊಡ್ತದೆ. ಹಾಗಾಗಿ ತುಂಬಾ ಸುಲಭದ ಪರಿಹಾರ, ಈ ಜೀವನದ ಸೂತ್ರ ಈ ಗ್ರಹಗಳ ಮೂಲಕ ನಮಗೆ ಸಿಗ್ತದೆ ಮತ್ತು ಪರಿಹಾರ ಕೂಡ ಸಿಗ್ತದೆ. ಹೀಗಾಗಿ ಗ್ರಹಗಳ ಮೂಲಕ ಜೀವನದ ಚಿಂತನೆ ಮಾಡುವ ಕ್ರಮ ಬೆಳೆದು ಬಂತು ನಮ್ಮಲ್ಲಿ. ಮಾತ್ರ ಅಲ್ಲ, ಗ್ರಹಗಳನ್ನು ಪೂಜೆ ಮಾಡುವ ಕ್ರಮ ಕೂಡ ಬೆಳೆದು ಬಂತು. ನವಗ್ರಹಗಳನ್ನ ಪರಿಪರಿಯಾಗಿ ಪೂಜೆ ಮಾಡ್ತಾರೆ. ಈ ನವಗ್ರಹ ವಿಗ್ರಹ ಪ್ರತಿಷ್ಠೆ, ದೇವಸ್ಥಾನದ ಪ್ರತಿಷ್ಠೆ ಎನ್ನುವಂಥದ್ದು ಈ ಹಿನ್ನೆಲೆಯಲ್ಲಿ ಅರ್ಥಪೂರ್ಣ ಅಂತ. ಈ ನವಗ್ರಹಗಳನ್ನ ಇಟ್ಕೊಂಡು ಜೀವನದ ಎಲ್ಲ ಸಮಸ್ಯೆಗೂ ಪರಿಹಾರ ಕಂಡುಕೊಳ್ಬೋದಲ್ಲ. ಹಾಗಾಗಿ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಕೂಡ ಪ್ರತ್ಯೇಕವಾಗಿ ಒಂದು ನವಗ್ರಹ ದೇವಸ್ಥಾನ ಅಂತ ಇತ್ತೀಚೆಗೆ ಅದನ್ನು ಮಾಡುವಂಥ ವಾಡಿಕೆ ಬೆಳೆದು ಬಂದಿದೆ. ತಪ್ಪೇನಲ್ಲ, ಯಾಕೆಂದ್ರೆ ಅನುಭವ ವೇದ್ಯ, ಅನುಭವದ ಮೂಲಕ ನಾವು ಕಂಡುಕೊಳ್ಬೋದು. ಈ ಗ್ರಹಗಳು ಒಂದು ಪರಿಣಾಮ ಬೀರೋದು ಹೋದು, ಸೂಚನೆ ಕೊಡೋದು ಹೋದು, ಈ ಗ್ರಹಗಳ ಮೂಲಕವಾಗಿ ಬಂದ ಕಷ್ಟವನ್ನು ಪರಿಹಾರ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ಅನ್ನೋದನ್ನ ಕೇವಲ ಪುಸ್ತಕದ ಬದನೆಕಾಯಿ ಹಾಗೆ ಅಲ್ಲ, ಅನುಭವದ ಮೂಲಕವಾಗಿ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ. ಹಾಗಾಗಿ ಈ ಗ್ರಹಚಾರದ ಪರಿಹಾರಕ್ಕೆ ಗ್ರಹಗಳ ಉಪಾಸನೆ ನಮ್ಮಲ್ಲಿ ಆ ಶಬ್ದ ವಾಡಿಕೆಗೆ ಬಂದಿದೆ. ಅದು ಏನು ಗ್ರಹಚಾರವು ಎನ್ನುವ ವಾಕ್ಯ ಬಳಸ್ತೇವೆ ನಾವು. ಹೀಗಾಯ್ತು ಅಂತ, ಏನು ಗ್ರಹಚಾರವು ಅಂತ, ಗ್ರಹಗಳ ಚಾರ ಗತಿ ಹೀಗೆ ಮಾಡಿಸ್ತು, ಇಂಥ ಸಂದರ್ಭವನ್ನು ನಮಗೆ ಏರ್ಪಡಿಸ್ತು ಅಂತ. ಮತ್ತೇನು ಮಾಡಿದ್ವಿ, ನಾನು ಅಲ್ಲೇ ಹೋಗುವ ಅಂತ. ಯಾವ ಗ್ರಹಗಳ ಚಲನೆಯಿಂದಾಗಿ ನಮಗೆ ಸಮಸ್ಯೆಗಳು ಬಂತು ಅಲ್ಲೇ ಹೋಗಿ ಪರಿಹಾರ ಕಂಡುಕೊಳ್ಳುವ ಅಂತ. ಹೀಗಾಗಿ ಈ ನವಗ್ರಹಗಳನ್ನ ಹೋಮದ ಮೂಲಕ ಮಾತ್ರ ಅಲ್ಲ, ವಿಗ್ರಹದ ಮೂಲಕವಾಗಿ ಪ್ರತಿಷ್ಠೆ ಮಾಡಿ ಸೇವೆ ಮಾಡ್ತಕ್ಕಂಥ ಪದ್ಧತಿ ಬಂತು. ಇವತ್ತು ಆ ರೀತಿಯಲ್ಲಿ ಗಣಪತಿಯ ಸನ್ನಿಧಿಯಲ್ಲಿ, ನಮ್ಮ ಹಟ್ಟಿಯಲ್ಲಿ ಗಣಪತಿ ಸನ್ನಿಧಿಯಲ್ಲಿ ನವಗ್ರಹ ದೇವಸ್ಥಾನವನ್ನ ಇಲ್ಲಿ ಒಂದು ನವಗ್ರಹಗಳ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ತದಂಗವಾಗಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಲಾಗಿದೆ. ಕಳೆದ ಇಂದು ಹಿಂದೆ ಬಂದ ಸಮಯದಲ್ಲಿ ಅನೇಕ ದೇವತೆಗಳ ಪ್ರೀತಿಗೆ ಹೋಮ ಹವನಗಳು ಇಲ್ಲಿ ನಡೆದಿದ್ದಾವೆ. ತುಂಬ ಒಂದು ವಿಶೇಷವಾಗಿರುವಂಥ ಸಂದರ್ಭ. ನೀವು ಯಾರು ಭಾಗಿಯಾಗಿದ್ದೀರೋ ನಿಮ್ಮದೆಲ್ಲ ಗ್ರಹಚಾರ ಪರಿಹಾರ ಆಗಲಿ ಅಂತ ನಾವು ಹಾರೈಸುವಂಥದ್ದು. ಹಾಗೆ ದೇವಸ್ಥಾನವೂ ಕೂಡ, ಒಂದು ದೇವಸ್ಥಾನಕ್ಕೂ ಕೂಡ ಒಂದು ಏಳು ಬೀಳು ಇರ್ತದೆ. ಒಳ್ಳೆ ಕಾಲ ಅಥವಾ ಕಷ್ಟದ ಕಾಲ, ಸಂದಿಗ್ಧ ಕಾಲ ಅಂತ ಇರ್ತದೆ, ಸಮಸ್ಯೆಗಳು ಇರ್ತವೆ. ಎಲ್ಲರ ಸಮಸ್ಯೆಯನ್ನು ದೇವಸ್ಥಾನ ಪರಿಹಾರ ಮಾಡಿಕೊಡ್ತದೆ, ಹೌದು. ಆದರೆ ದೇವಸ್ಥಾನಕ್ಕೂ ಸಮಸ್ಯೆಗಳಿರ್ತವೆ ಅಂತ ನಾವು ಹಾರೈಸೋದೇನೆಂದ್ರೆ ಅಂತ ಎಲ್ಲ ಎಡರ ತೊಡಕುಗಳು ಎಲ್ಲ ಈ ನವಗ್ರಹಗಳ ಅನುಗ್ರಹದಿಂದ ಪರಿಹಾರವಾಗಲಿ, ದೇವಸ್ಥಾನವು ಮುಂದೆ ಬರುವ ದಿನಗಳಲ್ಲಿ ಬಹಳ ಎತ್ತರಕ್ಕೆ ಏರುವಂತೆ ಆಗಲಿ ಎಂಬುದಾಗಿ ನಾವು ಹಾರೈಸ್ತೇವೆ. ಇತ್ತೀಚೆಗಷ್ಟೇ ಹೊಸ ದೇವಸ್ಥಾನದ ಪ್ರತಿಷ್ಠಾಪನೆ ಆಗಿದೆ. ನಾವೇ ಬಂದು ಆ ಕಾರ್ಯಕ್ರಮವನ್ನು ನೆರವೇರಿಸಿದ್ವು. ಅದಾಗಿ ಅಲ್ಪ ಕಾಲದಲ್ಲಿಯೇ ಈ ಕಾರ್ಯಕ್ರಮ ಓದುವಂತ ಅವಕಾಶ ಒದಗಿ ಬಂತು. ಈಗ ರಾಮಚಂದ್ರ ಭಟ್ರ ಕಾಲದಿಂದ ಪ್ರತೀಕ್ಷೆ ಮಾಡ್ತಾ ಇದ್ದಂಥ ಭೂಮಿ ಅದು ಒದಗಿ ಬಂದು ಅಲ್ಲಿ ದೇವರ ಕಾರ್ಯ ಒಂದು ನಡೆಯುವಂತೆ ಆಗಿ, ಒಂದು ನವಗ್ರಹಗಳ ಸನ್ನಿಧಿ ಅಲ್ಲಿ ಸ್ಥಾಪನೆ ಆಗುವಂತೆ ಆಗಿರುವಂಥದ್ದು. ಗಣಪತಿಯ ದಾರಿ ಮಾಡಿದಂತ ಅರ್ಥ ಅದಕ್ಕೆ ಅಂತ. ಅವನ ಕೆಲಸ ಆಗ್ತಾ ಇದ್ದ ಹಾಗೆ ಮುಂದಿನ ದಾರಿಯನ್ನು ಗಣಪತಿ ಮಾಡಿಕೊಟ್ಟಿದ್ದಾರೆ ಅಂತಲೇ ಅದಕ್ಕೆ ಅರ್ಥ. ಹಾಗಾಗಿ ಆ ರೀತಿಯಲ್ಲಿ ಗಣಪತಿಯದ್ದು ಮತ್ತು ಗ್ರಹಗಳದ್ದು ಉಪಾಸನೆ ಒಟ್ಟಿಗೆ ನಡೆಯುವಂಥ ಅವಕಾಶ ಇಲ್ಲಿ ಏರ್ಪಟ್ಟಿದೆ ಎಂಬುದಾಗಿ ನಾವು ಈ ಸಮಯದಲ್ಲಿ ಭಾವಿಸ್ತೇವೆ. ಗಣಪತಿಯು ಕೂಡ ಒಂದು ಅದ್ಭುತವಾಗಿರುವಂಥ ದೇವತೆ. ಅದು ಆ ಗಣಪತಿಯ ಶಕ್ತಿ ಕಲ್ಪನಾತೀತ. ಗಣಪತಿ
ಯಾರಿಗೂ ಬೇಡ ಅಂತಲೇ ಇಲ್ಲ ಅಂತ. ಯಾಕೆಂದ್ರೆ ವಿಘ್ನ ಇಲ್ಲದ ಬದುಕೇ ಇಲ್ಲ. ಎಲ್ಲರ ಜೀವನದಲ್ಲಿ ವಿಘ್ನ ಇದೆ. ಅವನು ಶೈವ ಇರ್ಬೋದು, ಗಾಣಪತಿ ಇರ್ಬೋದು, ಅವನು ವೈಷ್ಣವ ಇರ್ಬೋದು, ಅಥವಾ ಶಕ್ತಿ ಉಪಾಸನೆ ಮಾಡ್ತಾ ಇರ್ಬೋದು. ವಿಘ್ನ ಇಲ್ಲದೆ ಇರೋರು ಯಾರು ಜೀವನದಲ್ಲಿ? ವಿಘ್ನ ಪರಿಹಾರಕ್ಕೆ ಗಣಪತಿಯ ಬಳಿಯೇ ಬರಬೇಕಾಗ್ತದೆ, ಗಣಪತಿಯೇ ಪರಿಹಾರ ಮಾಡ್ಕೊಡ್ಬೇಕಾಗ್ತದೆ. ಹಾಗಾಗಿ ಎಲ್ಲರಿಗೂ ಸಲ್ಲುವ ದೇವರು, ಎಲ್ಲರಿಗೂ ಸಲ್ಲುವಂಥ ದೇವರು ಗಣಪತಿ. ಮುಟ್ಟಿಯಗಡಿ ಗಣಪತಿ ತುಂಬಾ ವಿಶೇಷ, ಅದ್ಭುತವಾಗಿರುವಂಥ ಚೈತನ್ಯ ಸಾನ್ನಿಧ್ಯ ಇರ್ತಕ್ಕಂಥ ಗಣಪತಿ. ಆಶೀರ್ವಾದ ಎಲ್ಲರಿಗೂ ಇರಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಹಾರೈಸ್ತೇವೆ. ಕ್ಷೇತ್ರ ತುಂಬಾ ಬೆಳೀಲಿ ಹಾರೈಸ್ತೇವೆ. ದೇವರ ಬರ್ತಾ ಇರುವಂಥದ್ದು ಆಗಲಿ. ಎಂದಿಗೂ ರಾಮಚಂದ್ರಾಪುರ ಮಠದ ಆಶೀರ್ವಾದ ಮತ್ತು ಮಾರ್ಗದರ್ಶನ ಈ ಕ್ಷೇತ್ರಕ್ಕೆ ಯಾವತ್ ಕಾಲ, ಅದು ಹಿಂದೆ ಇರ್ಬೋದು, ಈಗ ಇರ್ಬೋದು, ಮುಂದೆ ಇರ್ಬೋದು, ಯಾವತ್ ಕಾಲದಲ್ಲಿ ಕೂಡ ಸಂಸ್ಥಾನ ಈ ಕ್ಷೇತ್ರದ ಜೊತೆಗೆ ಯಾವತ್ತೂ ಇದೆ. ಈ ಕುಟುಂಬದ ಜೊತೆಗೆ ಸದಾಕಾಲ ಎಡೆಬಿಡದೆ ಇದೆ. ಎಲ್ಲ ಕಷ್ಟಗಳಿಗೂ ಜೊತೆಯಲ್ಲಿ ನಾವಿದ್ದೇವೆ. ಮತ್ತೆ ಯಾವ ಶ್ರೇಯಸ್ ಆಗಬೇಕು ಅಂದ್ರೂ ಕೂಡ ಅದಕ್ಕೆ ಪೀಠದ ಆಶೀರ್ವಾದ ಇದೆ ಎಂಬುದಾಗಿ ಈ ಸಮಯದಲ್ಲಿ ನಾವು ಹೇಳ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದೆ ಬರುವ ದಿನಗಳಲ್ಲಿ ಇನ್ನಷ್ಟು ಶುಭವನ್ನ, ಇನ್ನಷ್ಟು ಒಳಿತನ್ನ ಕಾಣೋಣ. ಗ್ರಹಚಾರಗಳ ಪರಿಹಾರವಾದ, ವಿಘ್ನಗಳು ಇಲ್ಲವಾದ ಸ್ಥಿತಿಯ ಬದುಕನ್ನ ನಾವೆಲ್ಲ ಕಾಣೋಣ. ಎಲ್ಲರಿಗೂ ಕ್ಷೇಮವಾಗಲಿ ತಪ್ಪಣಾಗ್ತದೆ. ಹರೇ ರಾಮ್.